ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡ್ತಾ ಇರ್ಬೋದು, ನಂದು ಬರ್ಡೇ ಇವತ್ತು. ನನ್ನ ಹುಟ್ಟುಹಬ್ಬ 33 ವರ್ಷ ಮುಗ್ದು 34ಕ್ಕೆ ಬಿದ್ದಿದೆ. ಇದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಇವತ್ತು ನಾನು ಏನೋ ಬಿಡು, ನಮ್ಮ ಮನೆಯವ್ರು ಏನೋ ಪಾಪ ಪ್ರಾಬ್ಲಮ್ ಇತ್ತು ಪರ್ಸ್ನಲಿ, ಏನೋ ಕೇರ್ ತಗೊಳ್ಳಲ್ಲ ಅಂದ್ಕೊಂಡೆ. ಪರವಾಗಿಲ್ಲ, ಮಕ್ಕಳೆಲ್ಲ ಬಲೂನ್ ತಂದು ನನ್ನ ಕೆಲಸದಿಂದ ಬರೋಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆಮೇಲೆ ಮನೆಯವರು ಕೇಕ್ ತೊಗೊಂಬಂದು ಎಲ್ಲ ರೆಡಿ ಮಾಡಿದ್ರು. ತುಂಬ ಖುಷಿ ಆಯಿತು. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಮ್ಮಂದು ಬರ್ತಡೇ, ಅದಕ್ಕಂತ ನಾವು ಬಲೂನ್ ಎಲ್ಲ ಕೂರಿಸಿದ್ವಿ ಫ್ರೆಂಡ್ಸ್. ಕಷ್ಟಪಟ್ಟಾಗಿ ಇಷ್ಟೊಂದೆಲ್ಲ ಮಾಡಿದ್ವಿ ಫ್ರೆಂಡ್ಸ್. ಕೇಕ್ ಮಾತ್ರ ಅಪ್ಪ ತಂದಿದ್ದು ಫ್ರೆಂಡ್ಸ್. ದೀಪ ಎಲ್ಲ ಮಾಡಿ ಕೇಕ್ ತಂದು ಮತ್ತು ಹೂವು ಎಲ್ಲ ಕೂರಿಸಿ ಬಲೂನ್ ಹಾಕಿ ಇಷ್ಟೊಂದೆಲ್ಲ ಮಾಡಿದ್ವಿ ಫ್ರೆಂಡ್ಸ್. ಸಾಕಾಯಿತು. ಸೊ ಮತ್ತೆ ಇವಾಗ ನನ್ನ ಮಗಳು ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳಿಗೆ ಸ್ವಲ್ಪ ಬಿಟ್ಟಿದ್ದೆ, ಸ್ವಲ್ಪ ಮಾತಾಡಿದ್ಲು. ಅವಳು ಮಾಡಿದ್ದನ್ನು ಅವಳು ಹೇಳ್ತಾ ಇದ್ಲು. ಪಾಪ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಬಲೂನೆಲ್ಲ ತಂದು ಅಂಗಡಿಗೆ ಹೋಗ್ಬಿಟ್ಟು ಒಬ್ಬರೇ ಅದನ್ನ ಊದ್ಬಿಟ್ಟೆಲ್ಲ ತುಂಬ ಟ್ಯಾಲೆಂಟಿಂದೆಲ್ಲ ಗಮ್ ಟೇಪೆಲ್ಲ ಹಾಕಿ ಗೋಡೆಗೆಲ್ಲ ಅಂಟಿಸಿದ್ರು. ತುಂಬಾ ಶ್ರಮ ಪಟ್ಟಿದ್ದಾರೆ ಇಬ್ಬರೂ ಸರ್ಪ್ರೈಸ್ ಆಗಿ. ತುಂಬ ಖುಷಿ ಆಯಿತು ಅವ್ರು ಮಾಡಿದ್ದು ನೋಡಿ. ಮತ್ತು ಎಲ್ಲ ಆಯಿತು. ಇವಾಗ ಕೇಕ್ ಕಟಿಂಗ್ ಆಯಿತು. ಈಗ ಎಲ್ಲರಿಗೂ ತಿನ್ನಿಸ್ಬೇಕು. ಇವಾಗ ಕಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ನನ್ನ ಮಗ ಕೂಡ ಅದೇನೋ ಸೌಂಡ್ ಬರೋದು ತಂದಿದ್ದ. ಅದು ಕಟ್ ಮಾಡುವಾಗ ತುಂಬ ಡಮ್ ಅಂತ ಸೌಂಡ್ ಬಂತು, ಭಯ ಆಯಿತು. ಅದೇನು ಅಷ್ಟು ಇಷ್ಟ ಆಗಿಲ್ಲ ನನಗೆ ಅದು. ಮತ್ತು ತಿನ್ನೋ ಕೇಕ್ ಮೇಲೆಲ್ಲ ಬೀಳುತ್ತೆ ಅದರದ್ದು ಪ್ಲಾಸ್ಟಿಕ್ ಅದೆಲ್ಲ. ನನ್ನ ಮಗಳು ಬಂದಳು, ತಿನ್ನಿಸ್ಬೇಕು ಅವಳಿಗೆ. ತಿನ್ಸ ಅಂತ ಇದ್ಲು. ನನ್ನ ಮಗ ಸರಿಯಾಗಿ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್. ಅವನು ಮೊಬೈಲೆಲ್ಲ ಅಲ್ಲಾಡಿಸಿದೆ, ಶೇಕ್ ಮಾಡಿದ್ದಾನೆ. ಪರವಾಗಿಲ್ಲ, ಹೆಂಗೋ ಅಷ್ಟು ಮಾಡಿದ್ದಾನೆ ನೋಡಿ. ಮನೆಯಲ್ಲೆಲ್ಲ ಹೆಂಗೆ ಅದು ಎಲ್ಲ ಬಿದ್ದುಬಿಡುತ್ತೆ. ಅದು ಗುಡಿಸಾಕಿತ್ತು, ಎಲ್ಲ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಕೇಕ್ ಮೇಲೆಲ್ಲ ಬೀಳುತ್ತೆ ಫ್ರೆಂಡ್ಸ್. ನನ್ನ ಪ್ರಕಾರ ಅದೆಲ್ಲ ನನಗೆ ಇಷ್ಟ ಆಗಿಲ್ಲ ಅಷ್ಟೇ, ಬೇರೆಯವ್ರಿಗೇನೋ ಗೊತ್ತಿಲ್ಲ. ಮತ್ತು ಸ್ಪ್ರೇ ಎಲ್ಲ ಹೊಡಿತಾರೆ. ಅದು ಒಂದೊಂದ್ಸರಿ ಬೇರೆ ವೀಡಿಯೋದಲ್ಲೆಲ್ಲ ನೋಡ್ತೀನಿ, ಅದೆಲ್ಲ ಬೆಂಕಿ ಬಂದುಬಿಡುತ್ತೆ. ಅದೊಂದು ಭಯ. ಬರೀ ಕೇಕ್ ಕಟ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕಷ್ಟೇ. ಮತ್ತು ಇವಾಗ ನಮ್ಮ ಲಚ್ಚಿಗೆ ಕೂಡ ತಿನ್ನಿಸ್ತೀನಿ. ಅದು ಪಾಪ ನೋಡ್ತಾ ಇತ್ತು ಪಾಪ. ಅದು ವೆಯ್ಟಿಂಗಲ್ಲಿ ಇತ್ತು. ತಿನ್ನಿಸ್ದೆ ಅದಕ್ಕೂ. ಗಬಕ್ಕಂತ ಬಾಯಿಗೆ ಹಾಕೊಂಡ್ಬಿಡ್ತು ಪಾಪ. ಅದನ್ನು ಕಟ್ಟಾಕೇ ಇರ್ತೀವಿ, ಜಾಸ್ತಿ ಬಿಡಲ್ಲ. ಸ್ವಲ್ಪ ದೊಡ್ಡದಾಗಿಬಿಟ್ಟಿದೆ ಇವಾಗ. ಹೊರಗಡೆ ಓಡೋಗ್ಬಿಡುತ್ತೆ ಬಿಟ್ಟರೆ, ಕೆಳಗಡೆ ಬೀದಿ ನಾಯಿಗಳ ಜೊತೆ ಓಡೋಗ್ಬಿಡುತ್ತೆ. ಹಂಗಾಗಿ ನಾನು ಜಾಸ್ತಿ ಬಿಡಲ್ಲ. ಅವರು ಬಂದರು, ಅವ್ರಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಅವರು ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು. ಏನಂತ ನೋಡಿ, ಚೆನ್ನಾಗಿತ್ತು. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಮಾಡ್ತೀವಿ ಅಂತ. ಹೋದ ವರ್ಷ ಫ್ರೆಂಡ್ಸ್ ಎಲ್ಲ, ನನ್ನ ಫ್ರೆಂಡ್ ಇಬ್ಬರಿದ್ರು, ಅವರು ಮತ್ತು ನಮ್ಮ ಮನೆಯವರೆಲ್ಲ ಮಾಡಿದರು. ಕೇಕೆಲ್ಲ ತಂದು ಕೇಕ್ ಕಟ್ಟಿಂಗ್ ಮಾಡಿದರು. ಮತ್ತು ಇವಾಗ ಅಂದ್ಕೊಂಡಿರಲಿಲ್ಲ, ಬಿಡು ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಬೇಡ ಬಿಡು ಅಂದ್ಕೊಂಡೇ ಇದ್ದೆ. ಮತ್ತು ಅವರು ಸರ್ಪ್ರೈಸಾಗಿ ತೊಗೊಂಬಂದರು. ಮತ್ತು ಫ್ರೆಂಡ್ಸು ಕೂಡ ಸರ್ಪ್ರೈಸಾಗಿ ಕೇಕ್ ತೊಗೊಂಬಂದರು ನೋಡಿ. ನಮ್ಮನೆಯವರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಖುಷಿ ಆಯಿತು. ನಾನು ಯಾವಾಗಲೂ ಒಂದು ಟೈಮ್ ಕೇಳಿದ್ದೆ, ಅದಕ್ಕೂ ಕಾಲ ಕೂಡ ಬರಬೇಕು ಅಂತ ಹೇಳ್ತಾರೆ ನೋಡಿ, ಇದೇ ಇರಬೇಕು. ತೊಗೊಂಬಂದರು, ಖುಷಿ ಆಯಿತು, ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್. ಆಮೆ ರಿಂಗ್ ನನಗೆ ಬೇಕಿತ್ತದು. ಸೊ ನಂಗೆ ತಂದು ಕೊಟ್ಟರು, ತುಂಬ ಖುಷಿ ಆಯಿತು. ನನ್ನ ಮಕ್ಕಳು ಕೂಡ, ಅಪ್ಪ ಹಂಗೆ ಕೊಡಪ್ಪ, ಹಿಂಗೆ ಕೊಡಪ್ಪ, ರೋಸ್ ಕೊಡ್ತೀವಲ್ಲ ಆ ಥರ ಕೊಡು, ಈ ಥರ ಕೊಡು ಅಂತ ಹೇಳ್ಕೊಡ್ತಾಯಿದ್ರು. ಖುಷಿಯಾಗಿ ಆವಾಗಲೇ ಹಾಕೊಂಡ್ಬಿಟ್ಟೆ. ಸ್ವಲ್ಪ ಅದು ಚುಚ್ಚುತ್ತಾ ಇತ್ತು, ಅನ್ನಿಸ್ತಾ ಇತ್ತು. ಸರಿ ಬಿಡು, ನಾಳೆ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿದರು. ಚೆನ್ನಾಗಿತ್ತು, ಹಾಕೊಬೋದು, ಪರವಾಗಿಲ್ಲ, ಚೆನ್ನಾಗಿತ್ತು. ನನ್ನ ಚಾನಲ್ ನೋಡ್ತಾ ಇರೋರು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.
ಕೆಲವರಿಗೆ ಬೇಜಾರು, ನಂದು ಮಾತಿಂದ ಕೆಲವರಿಗೆ ಬೇಜಾರಾಗಿದೆಯಂತೆ. ಸಾರಿ ಅವ್ರಿಗೆ ನನ್ನ ಕಡೆಯಿಂದ. ನಾನೇನು ಗೊತ್ತಾಗಲ್ಲ ಹೆಂಗೆ ಮಾತಾಡ್ತಾ ಇದ್ದೀನಿ ಅಂತ, ಸುಮ್ಮನೆ ಬಡ ಬಡ ಅಂತ ಮಾತಾಡ್ತೀನಿ. ಏನಾದರೂ ಒಂದೊಂದು ನೋಡಿ ಆಮೆ ಉಂಗುರ ಎಷ್ಟು ಚೆನ್ನಾಗಿದೆ. ಒಂದೊಂದು ಮಾತು ಮಿಸ್ಟೇಕ್ ಆಗುತ್ತೆ, ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ. ಅರ್ಧ kg ತೊಗೊಂಬಂದಿದ್ರು, ಸಾಕು ತಿನ್ನಲ್ಲ ಯಾರು ಜಾಸ್ತಿ, ಹಂಗಾಗಿ ಚಿಕ್ಕ ತೊಗೊಂಬಂದರು. ಪಾಪ ನನ್ನ ಮಗ ಕೂಡ ನೋಡಿಕೆ ಇದು ಅವನದೇ ಪ್ಲ್ಯಾನ್ ಎಲ್ಲ ಇದು. ಅಪ್ಪ ಕೇಕ್ ತೊಗೊಂಬ, ಬಲೂನ್ ತೊಗೊಂಬ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಪಾಪ ಅವನಿಗೇನೆ ಬರ್ಡೇ ಅವನ ಬರ್ಡೇ ಮಾಡೋಕ್ಕೆ ನಮಗೆ ಟೈಮ್ ಸಿಗ್ತಾಯಿಲ್ಲ. ಅವ್ನು ಕರೆಕ್ಟಾಗಿ ರಜೆ ಟೈಮಲ್ಲೇ ಬರ್ಡೇ ಬರುತ್ತೆ. ನಮ್ಮ ಅಕ್ಕವ್ರ ಮನೆ ಇದ್ದ, ಅಲ್ಲಿ ಸೆಲೆಬ್ರೇಟ್ ಮಾಡಿದರು ಅಕ್ಕ ಅವರು, ಚೆನ್ನಾಗಿ ಮಾಡಿದರು ಅವರು ಕೂಡ. ನಮ್ಮ ಮನೆಯವರು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಸರಿ ಅಂದ್ಬಿಟ್ಟು ಎಲ್ಲ ಆಯಿತು, ಎಲ್ಲ ಅದೆಲ್ಲ ಹಾರಿತಲ್ಲ ಫ್ರೆಂಡ್ಸ್, ಪ್ಲಾಸ್ಟಿಕ್ದು ಅದೆಲ್ಲ ನಮ್ಮ ಮಗ ಗುಡಿಸ್ತಾ ಇದ್ದ. ಮತ್ತಿರ್ಗ ನಾನೇ ಇಸ್ಕೊಂಡು ಗುಡಿಸ್ದೆ, ಅವನು ಗುಡಿಸ್ದಾಗ ಬರ್ತಾಯಿಲ್ಲ ಅಂದ್ಬಿಟ್ಟು ಅಂಟ್ಕೊಂಡ್ಬಿಟ್ಟಿದ್ದು ನೆಲಕ್ಕೆಲ್ಲ. ನಮ್ಮನೆಯವರು ಚಾಕ್ಲೇಟ್, ಡೈರಿ ಮಿಲ್ಕ್ ಎಲ್ಲ ತೊಗೊಂಬಂದಿದ್ರು, ಅದನ್ನು ತಿನ್ನಿಸ್ತೀನಿ ಅಂತ ಇದು ಮಾಡ್ತಾಯಿದ್ರು. ನಾನು ಬೇಜಾರಾಗಿತ್ತು ಸ್ವಲ್ಪ, ಅದಕ್ಕೆ ನಾನು ಬೇಡ ಬೇಡ ಅಂತ ಇದ್ದೆ. ಅವ್ರಂಗೆ ಆಟ ಆಡಿಸ್ತಾ ಇದ್ರು, ಕೊಡೋದು ಹಂಗೆ ಮಾಡೋದು, ಹಂಗೆ ಮಾಡಿದರೆ ವಾಪಸ್ ತೊಗೊತಿದ್ರು ಮತ್ತು ವಾಪಸ್ ತೊಗೊತಿದ್ರು. ಮತ್ತು ಅವ್ರಿಗೆ ಕೋಪ ಬಂದು ಬಿಸಾಕ್ಬಿಟ್ರು ಚಾಕ್ಲೇಟ್ನ. ಮತ್ತು ಕೈಯಲ್ಲಿ ಹಂಗೆ ಇಟ್ಕೊಂಡಿದ್ರು ತಿನ್ನೋಕ್ಕೆ ಅಂತ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಅಷ್ಟೊತ್ತಿಗೆ ಬಂದುಬಿಟ್ರು. ಸಾರಿ ತಪ್ಪಾಗಿದೆ, ಸಾರಿ ಅಕ್ಕ. ನಾವು ಹೇಳ್ಬಿಟ್ಟೆ ಬಾಸ್ ಕೇಳೋದು ಬಂದವರು ಹೋಗೋ ಕೈ ವಾಶ್ ಮಾಡ್ಕೋಬಾರ್ದು. ನಿನ್ನ ನಾಯಿ ಮರಿ ಕೈ ಬೇರೆ ಮುಟ್ಟಿದ್ದೆ, ಕೈನೂ ತೊಳೆದಿಲ್ಲ. ಮತ್ತೆ ಎಲ್ಲ ಆಯ್ತು. ಈಗ ಅವರು ಅಪ್ಪ ಮಗ ಇಬ್ಬರು ಏನೋ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಖುಷಿಗೆ ನೆನಪಿಗೋಸ್ಕರ ಪಾಪ ಅವರು ಮಾಡ್ಕೊಂಡಿದ್ದಾರೆ ವಿಡಿಯೋನ. ನಾನು ಸುಮ್ಮನೆ ಆಗಿಬಿಟ್ಟೆ, ಹೋದ್ರೆ ಹೋಗ್ಲಿ ಬಿಡು ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವರೇ ನನ್ನ ಫ್ರೆಂಡ್ಗಳಿಬ್ರು. ನಾನು ಏನು ಜಗಳ ಮಾಡಿಲ್ಲ, ಆದರೂ ಸ್ವಲ್ಪ ಮನಸ್ತಾಪ ಆಗಿ ಸ್ವಲ್ಪ ಕೋಪ ಮುನಿಸ್ಕೊಂಡಿದ್ವಿ. ನಾನು ನಿಜವಾಗ್ಲೂ ಬಿಡು ಆಯಿತು ಅಷ್ಟೇ, ಮುಗಿಯುತ್ತೀನಿ, ಮಾತಾಡಿಸಲ್ಲ ಬಿಡು ಅಷ್ಟೇ ಅಂದ್ಕೊಂಡೆ. ಹೆಂಗೋ ಪರವಾಗಿಲ್ಲ, ಬಂದರು, ತಿರ್ಗಾ ಒಂದಾದ್ವಿ. ಖುಷಿ ಆಯಿತು ಅವ್ರು ಬಂದಿದ್ದು, ತುಂಬಾ ಖುಷಿ ಆಯಿತು ನನಗಂತೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿ ಬಿಂದಾಸ್ ಆಗಿದ್ದೀವಿ. ಇವತ್ತು ನನ್ನ ಬರ್ಡೇ. ಇವತ್ತಿಗೆ 33 ಕಂಪ್ಲೀಟ್ ಆಗಿ 34 ಬಿದ್ದಿದೆ. ಇಷ್ಟು ಬೇಗ ಆಯಿತು ಅನ್ನೋದೇ ಒಂದು ಆಶ್ಚರ್ಯ, ಇಷ್ಟು ಬೇಗ ಆಗಿದೆ ಅಂತ. ವರ್ಷಗಳು ಬೇಗ ಬೇಗ ಕಳೆದೋಗ್ತಾ ಇದೆ. ಇವತ್ತು ನಮ್ಮ ಮನೆಯವರು ಕೇಕ್ ತೊಗೊಂಬಂದಿದ್ರು, ಕಟ್ ಮಾಡಿದ್ರು ಸರ್ಪ್ರೈಸ್ ಆಗಿ, ತುಂಬಾ ಖುಷಿ ಆಯಿತು. ಮತ್ತು ಇನ್ನೊಂದು ನನ್ನ ಫ್ರೆಂಡ್ಗಳಿಬ್ಬರು ಜಗಳಾಡಿಲ್ಲ, ಏನಿಲ್ಲ, ಸುಮ್ಮನೆ ಹಾಗೆ ಮುನಿಸ್ಕೊಂಡಿದ್ವಿ. ಸುಮಾರು ಒಂದು 5-6 ತಿಂಗಳು ಆಗಿತ್ತು. ಪಾಪ ಅವರು ಕೂಡ ಇವತ್ತು ಬಂದು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದರು. ಅವರು ಕೂಡ ಕೇಕ್ ತೊಗೊಂಬಂದಿದ್ರು, ಕಟ್ ಮಾಡಿದ್ವಿ.
ಅಡುಗೆ ಆಗಿರಲಿಲ್ಲ, ಹಂಗಾಗಿ ಊಟ ಮಾಡಿಲ್ಲ ಪಾಪ ಅವರು, ಹಾಗೆ ಹೋದರು. ಸ್ವಲ್ಪ ಬೇಜಾರಾಯಿತು. ಅವ್ರದ್ದು ಪರ್ಸ್ನಲಿ ಪ್ರಾಬ್ಲಮ್ ಇದ್ರೂ ಅವರು ಬಂದಿದ್ದಾರೆ, ಖುಷಿಯಾಯಿತು. ನೋಡಿ ಇವಳೊಬ್ಳು ವೇಲ್ ತಗೊಂಡು ಸ್ಯಾರಿ ಅಂತ ಉಟ್ಕೊಂಡಿದ್ದಾಳೆ ನೋಡಿ. ಇದು ಸ್ಯಾರಿ ನಮ್ಮ ಅಕ್ಕ ಕೊಡಿಸಿದ್ದು ನನಗೆ, ಬರ್ಡೇಗೆ ಅಂದ್ಬಿಟ್ಟು ನಮ್ಮ ಅಕ್ಕ ಕೊಡಿಸಿರೋದು. ನನಗಂತೂ ತುಂಬ ಇಷ್ಟ ಆಯಿತು ಇದು. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಅಕ್ಕ ನನ್ನ ಬರ್ಡೇ ಮೊನ್ನೆ ಊರಿಗೆ ಹೋಗಿ ನನ್ನ ಫ್ರೆಂಡ್ಸ್ ಆವಾಗ ಕೊಡಿಸಿರೋದು. ಚೆನ್ನಾಗಿದೆ. ಸೊ ಕಂಪ್ನಿಲಿ ಅಂತೂ ತುಂಬ ಜನನೇ ಖುಷಿ ಪಟ್ಟರು, ಎಷ್ಟು ಸ್ಯಾರಿ ಎಷ್ಟು ಅಂತ. ಇದು ರೇಟ್ ಹೇಳಿದ್ರೆ ಅವ್ರು ನಂಬಲ್ಲ, ಆದರೆ ಕೆಲವ್ರಿಗೆ ಹೇಳಿದೆ 1200 ರೂಪಾಯಿ. ಇದು ಬಂದು 1200 ರೂಪಾಯಿ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ನೋಡ್ಬೋದು, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ನನ್ನ ಬರ್ಡೇಗೆ ತುಂಬ ಜನ ವಿಶ್ ಮಾಡಿದರು ಎಲ್ಲರಿಗೂ ನಮ್ಮ ಕಡೆಯಿಂದ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಿಶ್ವಾಸಕ್ಕೆ ನನ್ನ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಪಾಪದ ಮಕ್ಕಳು ನೋಡಿ ಬಲೂನೆಲ್ಲ ಕಟ್ಟಿದ್ರು ಗೋಡೆಗೆ, ಎಲ್ಲ ನೋಡಿ ಎಲ್ಲ ಕಿತ್ತೋಗಿದೆ. ಅದು ಫ್ಯಾನ್ಗಳಿಗೆ ಇರ್ತಿರ್ಲಿಲ್ಲ, ಪೇಂಟ್ ಸಮೇತ ಕಿತ್ಕೊಂಡ್ಬರ್ತಾ ಇತ್ತು. ಪಾಪ ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಅದೇ ಒಂದು ಖುಷಿ, ತುಂಬ ಖುಷಿ ಆಯ್ತು ನನಗೆ. ನಾನು ಬರ್ಡೇ ಮಾಡ್ಕೊಳ್ಳೋದ ಫ್ರೆಂಡ್ಸ್, ಸುಮ್ಮನೆ ಏನೋ ಸೊಳ್ಳೆಳದೇನೋ ಮುಚ್ಚು ಮರ ಏನೋ. ನಾನು ಬರ್ಡೇ ಗಿಡ ಎಲ್ಲ ಮಾಡ್ಕೊಳ್ಳಲ್ಲ, ಇಂಟ್ರೆಸ್ಟ್ ಇಲ್ಲ ನನಗೆ. ಹುಟ್ಟರ ಡೇಟೇ ಗೊತ್ತಿಲ್ಲ. ಒಂದ್ಸರಿ ಈಗ 2 ವರ್ಷ ಹಿಂದೆ ಸ್ಕೂಲಲ್ಲಿ ಹೋಗ್ಬಿಟ್ಟು TC ನೋಡಿದಾಗ ಅದರಲ್ಲೇ ನನ್ನ ಡೇಟ್ ಅಪ್ಪತ್ತು ಗೊತ್ತಾಯಿತು. ಹಂಗಾಗಿ ನಮಗೆ ಡೇಟು ಗೀಟು ಎಲ್ಲ ಗೊತ್ತಿರಲಿಲ್ಲ. ಈಗ 2 ವರ್ಷದಿಂದ ಅಷ್ಟೇ ಮಾಡ್ತಾ ಇರೋದು ಬರ್ಡೇ. ತುಂಬಾ ಖುಷಿ ಆಗ್ತಾಯಿದೆ. ಕಂಪ್ನಿಯಲ್ಲಿ ಅಂತೂ ನನಗೆ ಕಣ್ಣಲ್ಲಿ ನೀರೇ ಬರ್ತಾಯಿತ್ತು. ಎಷ್ಟು ಜನ ವಿಶ್ ಮಾಡಿದ್ದಾರೆ ಅಂದರೆ ಸುಮಾರು ನಮ್ಮ ಫ್ಲೋರಲ್ಲಿ ಎಲ್ಲರೂ ವಿಶ್ ಮಾಡಿದ್ದಾರೆ. ನಮ್ಮ ಫ್ಲೋರ್ ಇನ್ಚಾರ್ಜಿಂದ ಹಿಡಿದು ಸೊ ಎಲ್ಲರೂ ವಿಶ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಹೇಳು ಫ್ರೆಂಡ್ಸ್, ನಿಜ ಹೇಳ್ಬೇಕಂದ್ರೆ ತುಂಬಾ ಕಷ್ಟಪಟ್ಟಿದ್ದೀವಿ. ನೈಟ್ ಅಂತೂ ಮಾಡಿದ್ದೀವಿ ಫ್ರೆಂಡ್ಸ್, ಸಾಕಾಗಿ ನೈಟ್ ಹೊತ್ತು ಊಟ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಊಟ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಟ್ನಿ ಅನ್ನ ಫ್ರೆಂಡ್ಸ್. ಏನು ಮಾಡೋಕ್ಕಾಗಿಲ್ಲ, ನಮ್ಗೇನು ಪ್ಲ್ಯಾನ್ ಇರಲಿಲ್ಲ ಈ ಥರ ಮಾಡಬೇಕಂತ. ನಾನು ಕೂಡ ಅಂದ್ಕೊಂಡಿದ್ದೆ. ನಾನು ನಮ್ಮ ಮನೆಯವರು ನಿನ್ನೆಯಿಂದ ಮಾತಾಡ್ತಿರ್ಲಿಲ್ಲ, ಬಿಡು ಏನು ಮಾಡಲ್ಲ ಅನ್ಕೊಂಡು ಸುಮ್ಮನೆ ಇದ್ವಿ. ಆದರೂ ಮಕ್ಕಳೆಲ್ಲ ಬಲೂನ್ ತಂದ್ಬಿಟ್ಟು ಎಲ್ಲ ಡೆಕೋರೇಟ್ ಮಾಡಿದ್ರು. ಏನೋ ಇರ್ಬೋದೇನೋ ಅಂದ್ಕೊಂಡಿದ್ದೆ. ಸರಿ ಹೋಗ್ಲಿ ಬಿಡೋದು, ಡ್ರೆಸ್ ಚೇಂಜ್ ಮಾಡಿ ಆರಾಮಾಗಿ ಕೂತಿದ್ದೆ ದೀಪ ಹಚ್ಬಿಟ್ಟು. ಸರಿ ಅಂದ್ಬಿಟ್ಟು ತಂದುಬಿಟ್ರು ಕೇಕು. ಮತ್ತು ನನ್ನೊಂದು ಹೊಸ ಟಾಪ್ ಇತ್ತು, ಅದನ್ನು ಸ್ಟಿಚ್ ಹಾಕ್ಕೊಂಡು ನಾನು ಅದನ್ನೇ ಹಾಕ್ಕೊಂಡು ಕೇಕ್ ಕಟ್ ಮಾಡಿದೆ. ವಿಡಿಯೋ ಎಲ್ಲ ನಾನು ಹಾಕ್ತೀನಿ, ನೋಡಿ ಫುಲ್ ನೋಡಿ. ಖುಷಿ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡೋಣ ಯಾರ್ಯಾರು ವಿಶ್ ಮಾಡ್ತೀರಾ, ಯೂಟ್ಯೂಬರ್ಸ್ಗಳು ಗೊತ್ತಾಗುತ್ತೆ. ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತೀರಂತ ಗೊತ್ತಾಗುತ್ತೆ ವಿಶ್ ಮಾಡೋದ್ರ ಮೂಲಕ. ಅಟ್ಲೀಸ್ಟ್ ವಿಶ್ ಮಾಡೋಕ್ಕೂ ಆಗಲ್ವಲ್ಲ ಅಂತ ಅನ್ಕೋಬೇಡಿ ಪ್ಲೀಸ್, ಎಲ್ಲರೂ ಕಮೆಂಟ್ ಮಾಡಿ. ನೋಡಿ ನನ್ನ ಮಗಳು ಯಾವಾಗಲೂ ಹೇಳ್ತಾಳೆ, ಪಕ್ಕದ ಬೆಲ್ ಬಟನ್ ಒತ್ತೋದು ಮರಿಬೇಡಿ ಅಂತ ಹೇಳ್ತಾಳೆ. ಚೆನ್ನಾಗಿ ಮಾತಾಡ್ತಾಳೆ, ಬಾಯಿ ಬಡಿಕೆ ಸ್ವಲ್ಪ ಹಲ್ಲಿಲ್ಲ ಅಂದರೂ ಜಾಸ್ತಿ ಓವರಾಗಿ ಮಾತಾಡ್ತಾಳೆ. ತೋರಿಸ್ಬೇಡ, ಅವ್ರು ಹೆದರ್ಕೊಂತಾರೆ, ಮತ್ತೆ ಭಯ ಬಿದ್ದು ಹೋಗ್ತಾರೆ. ಆಮೇಲೆ ಭಯ ಬಿದ್ದ ಮೇಲೆ ಸಬ್ಸ್ಕ್ರೈಬ್ನ ವಾಪಸ್ ತೊಗೊತಾರೆ, ಅವರು ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಸರಿ ಫ್ರೆಂಡ್ಸ್, ಬಾಯ್. ನನಗಂತೂ ಸೀರೆ ತುಂಬ ಖುಷಿ ಆಯಿತು. ನಮ್ಮ ಅಕ್ಕ, ಅದ್ರೂ ನಮ್ಮ ಅಕ್ಕ ಎಸ್ಪೆಷಲಿ ನಮ್ಮ ಅಕ್ಕ ಕೊಡಿಸ್ತಿರೋದಂತೂ ಇದು ತುಂಬ ಈ ಥರ ಡಿಸೈನ್ ಇದೆ, ಡಾಟ್ ಇದೆ. ಅದು ಹೋಗಲ್ಲ, ಕೆರೆದು ನೋಡಿದ್ವಿ ನಾವು ಅಲ್ಲೇ, ಹೋಗಿಲ್ಲ. ಪರವಾಗಿಲ್ಲ, 1200 ಕೊಟ್ಟರು ಏನು ಲಾಸ್ ಇಲ್ಲ. ನಮಗೇನು ಕ್ವಾಲಿಟಿ ಮೇಯ್ನ್ ಇರಬೇಕು. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಬ್ಲೌಸ್ ಕೂಡ ಫುಲ್ ವರ್ಕ್ ಬಂದಿದೆ, ವರ್ಕ್ ಆಗೋ ಅವಶ್ಯಕತೆನೇ ಇಲ್ಲ, ಫುಲ್ ವರ್ಕ್ ಬಂದಿದೆ.
ಚೆನ್ನಾಗಿದೆ. ಇದು ಬ್ಲೌಸ್ ಕೂಡ ನಮ್ಮ ಅಕ್ಕ ಹೊಲ್ದಿರೋದು. ಸರಿ ಫ್ರೆಂಡ್ಸ್, ಬಾಯ್.